ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಬೆಳಿಗ್ಗೆಯಿಂದ ಮಳೆ ಸ್ಟಾರ್ಟ್ ಆಗಿದೆ ಆಯಿತಾ. ಐ ಥಿಂಕ್ ರಾತ್ರಿ ಇಡೀ ಮಳೆ ಬಿಡಲಿಲ್ಲ. ಸೊ ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ. ಈ ಮಳೆಗಂತೂ ಬೆಳಿಗ್ಗೆ ಎದ್ದೊಳಕ್ಕೆ ಮನಸ್ಸಾಗೋದಿಲ್ಲ ಆಯಿತಾ. ಫುಲ್ ಚಳಿ ಒಳ್ಳೆ ಮಲ್ಕೊಳ್ಳುವ ಅಂತ ಆಗುತ್ತೆ ಬೆಳಿಗ್ಗೆ 10 ಗಂಟೆವರೆಗೂ. ತುಂಬ ಒಳ್ಳೆ ವೆದರ್. ನಾನು ಬೆಳಿಗ್ಗೆ ಎದ್ದು 1 ಚೆಂಬಿನಷ್ಟು ಬಿಸಿನೀರನ್ನು ಕುಡಿತೀನಿ. ಇದು ನನ್ನ ಮೆಟಬಾಲಿಸಮ್ಗೆಲ್ಲ ಹೆಲ್ಪ್ ಮಾಡುತ್ತೆ. ಹಾಗೆ ನಾನು ನನ್ನ ಹಿಂದಿನ ರಾತ್ರಿಯ ಊಟನ 5-6 ಗಂಟೆ ಒಳಗಡೆ ಮುಗಿಸಿರ್ತೇನೆ. ಸೊ ಬೆಳಿಗ್ಗೆ ನಂತರ ತಿನ್ನೋದು 9 ಗಂಟೆಗೆ. ಸೊ ಒಂದು 15 to 16 hours ಆಫ್ ಫಾಸ್ಟಿಂಗ್ ವಿಂಡೋ ಅಂತ ಹೇಳ್ತಾರೆ, ಅದನ್ನು ನಾನು ಫಾಲೋ ಮಾಡ್ತೀನಿ. ಯೂಶ್ವಲಿ ಒಂದು 2-3 ಮಂತ್ಸಿಂದ ಈಗ ಫಾಲೋ ಮಾಡ್ತಾ ಇದ್ದೀನಿ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಿಂದ. ಸೊ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ ನನಗೆ. ಒಳ್ಳೆ ಮಳೆ ಬರ್ತಾ ಇದೆ. ಹಾಗೆ ಇಲ್ಲಿ ನೋಡಿ, ಇದರಲ್ಲಿ ಏನಿದೆ ಅಂತ ತೋರಿಸ್ತೇನೆ ಇವಾಗ. ಹಲಸಿನಣ್ಣು ಕೊಟ್ಟಿಗೆ ಅಂತ ಹೇಳ್ತೇವೆ, ಹಲಸಿನಣ್ಣು ಕಡುಬು. ಒಳ್ಳೆ ಘಮ ಬರ್ತಾ ಇದೆ ಆಯ್ತಾ. ಒಳ್ಳೆ ವೆದರ್ ಕೂಡ. ಹಲಸಿನಣ್ಣು ಕಡುಬು ಸೂಪರ್ ಕಾಂಬಿನೇಷನ್ ಇವತ್ತು. ಈ ಮಳೆಯಲ್ಲಿ ನಾನು ಹೊರಟಿದ್ದೀನಿ ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕಂತ ಹೇಳಿ. ಸೊ ಜೋರು ಮಳೆ ಬರ್ತಾ ಇದೆ. ಕೊಡಿಯಲ್ಲಿ ವಾವ್, ಈ ಮಳೆಗಾಲ ಏನೋ ಖುಷಿ ಕಂಡ್ರೆ ಸಖತ್ತಾಗಿ ಫೀಲ್ ಆಗ್ತಿದೆ. ಹಾಗೆ ಬನ್ನಿ, ನಾನು ಒಂದು ರೌಂಡ್ ಏನು ಗೊತ್ತಾ, ಮ್ಯಾಂಗೋಸ್ಟೀನ್ ಅನ್ನೋ ಫ್ರೂಟ್ ಆಗುತ್ತೆ ನಮ್ಮ ಮನೇಲಿ. ಇದು ಆ್ಯಕ್ಚುಲಿ ಮಾರ್ಕೆಟಲ್ಲೆಲ್ಲ ನಮಗೆ 1500 ಎಲ್ಲ ಇದೆ ಕಿಲೋಗೆ. ಸೊ ನಾನು ಆ ಮ್ಯಾಂಗೋಸ್ಟೀನ್ ಕಿತ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಮಳೇಲಿ. ಬೆಂಡೆಕಾಯಿ ಸಾಲು ಮಾಡಿದ್ದಾರೆ ನೋಡಿ. ಈ ಥರ ನಾವು ಬೆಂಡೆಕಾಯಿ ಸಾಲು ಮಾಡೋದು ಫಸ್ಟು. ಅದರಲ್ಲಿ ಅಂದರೆ ಈ ಥರ ಮಣ್ಣನ್ನು ಹಾಕಿ ಆಮೇಲೆ ಬೆಂಡೆಕಾಯಿ ಸಸಿ ಹಾಕಿದ್ದಾರೆ ಎಲ್ಲ ಕಡೆ ನೋಡಿ. ಒಂದು ಆಲ್ರೆಡಿ ಬೆಂಡೆಕಾಯಿ ಬಂದಿದೆ ಮೇಲೆ. ನಿನ್ನೆ ಅಷ್ಟೊಂದು ನೀರಿತ್ತಲ್ಲ, ಇವತ್ತು ನೋಡಿ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿದ್ರೆ. ಯಾಕಂದ್ರೆ ಇವತ್ತು ಮಳೆ ಸ್ವಲ್ಪ ಕಡಿಮೆ ಇತ್ತು, ನೀರೆಲ್ಲ ಫುಲ್ ಕ್ಲೀನ್ ಆಗಿದೆ ನೋಡಿ. ಇದೆ ಮ್ಯಾಂಗೋಸ್ಟೀನ್ ಗಿಡ. ಇದು ಹಣ್ಣಿದೆಯಾ ಅಂತ ನೋಡ್ಬೇಕು. ಮ್ಯಾಂಗೋಸ್ಟೀನ್ ಅಂತ ಹೇಳ್ತಿದ್ದಲ್ಲ ನೋಡಿ, ಇದು ಮ್ಯಾಂಗೋಸ್ಟೀನ್. ಇದನ್ನ ಒಂಥರ ಕೆಂಪು ಕಲರ್ ಆಗಬೇಕಾಯ್ತಾ, ಆವಾಗ ನಾವು ಇದನ್ನು ತಿನ್ಬೋದು. ಇಲ್ದಿದ್ರೆ ಅದು ಚೆನ್ನಾಗಾಗಲ್ಲ. ಚೆನ್ನಾಗಂದು ಓಪನ್ ಮಾಡೋಕ್ಕೆ ಬರಲ್ಲ. ನಮ್ಮ ಊಟ ರೆಡಿ ಮಧ್ಯಾಹ್ನದ್ದು. ಇದು ಕಾಡು ಮಾವಿನಕಾಯಿ ಗೊಜ್ಜಿ ಅಂತ ಹೇಳ್ತೇವೆ ಅದು. ಆಮೇಲೆ ಹುಳಿ, ಮಜ್ಜಿಗೆ ಹುಳಿ, ಆಮೇಲೆ ಒಂದು ಪಲ್ಯ, ಸ್ವಲ್ಪ ರೈಸ್. ಫುಲ್ ಮಳೆ ವೆದರ್ ಆಗಿರೋದ್ರಿಂದ ಅಪ್ಪ ಹೇಳ್ತಿದ್ರು ಈವ್ನಿಂಗಿಗೆ ಏನಾದರೂ ಬಿಸಿ ತಿನ್ನೋಕೆ ಮಾಡು ಅಂತ ಹೇಳಿ. ಸೊ ನಾನು ಮತ್ತು ನನ್ನ ಅಮ್ಮ ಇಬ್ಬರು ಸೇರಿಕೊಂಡು ಈ ಅವಲಕ್ಕಿ ಅಂಬೋಡೆನ ಮಾಡಿದ್ವಿ ಆಯಿತಾ. ಇದು ತುಂಬ ಈಸಿ ರೆಸಿಪಿ, ಏನೂ ತುಂಬ ಟೈಮ್ ಏನೂ ಬೇಕಾಗಿಲ್ಲ, ಇನ್ಸ್ಟೆಂಟಾಗಿ ನಾವು ಮಾಡ್ಕೋಬೋದು. ಹಾಗೆ ನಾವು ಈ ಮಾಡಿಕೊಂಡು ತಿಂದ್ವಿ ನಾವೆಲ್ಲ ಫ್ಯಾಮಿಲಿ ಜೊತೆ ಕೂತು. ಸೊ ಇದಾಗಿತ್ತು ನಂದು ಕಂಪ್ಲೀಟ್ ವ್ಲಾಗ್ ಈ ದಿನದ್ದು. ಹಾಗೂ ನನ್ನ ವ್ಲಾಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಏನಾದರೂ ನನ್ನ ಕರೆಕ್ಷನ್ಸ್ ಮಾಡಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ವ್ಲಾಗ್ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.